8ನೇ ತರಗತಿ ವಿಷಯ ವಿಜ್ಞಾನ ಅಧ್ಯಾಯ 14 ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು ಭಾಗ 1 ಈ ಅಧ್ಯಾಯಕ್ಕೆ ನಿಮಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಭಾಗ 1ರಲ್ಲಿ ನೀವು ವಾಹಕ ಎಂದರೇನು, ವಾಹಕ ಮತ್ತು ಅವಾಹಕ ವಸ್ತುಗಳ ವಿಂಗಡಣೆ, ವಿದ್ಯುತ್ತಿನ ಉತ್ತಮ ವಾಹಕಗಳು, ದುರ್ಬಲ ವಿದ್ಯುತ್ ವಾಹಕಗಳು, ದ್ರವಗಳು ವಿದ್ಯುತ್ ಹರಿಯಲು ಬಿಡುತ್ತವೆಯೇ, ಘನ ದ್ರವ ದುರ್ಬಲ ವಿದ್ಯುತ್ ಹರಿಯುವಿಕೆ ಪತ್ತೆ ಹಚ್ಚಲು ಪರೀಕ್ಷಕಗಳ ತಯಾರಿಕೆ, ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳ ಬಗ್ಗೆ ತಿಳಿಯೋಣ. ಅಧ್ಯಾಯ 14 ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು. ಮಕ್ಕಳೇ, ನಿಮ್ಮ ಮನೆಯಲ್ಲಿ ಹಿರಿಯರು ಒದ್ದೆ ಕೈಗಳಿಂದ ಅಥವಾ ತೇವವಾದ ಕೈಗಳಿಂದ ವಿದ್ಯುತ್ ಉಪಕರಣಗಳನ್ನು ಮುಟ್ಟಬಾರದು ಎಂದು ಹೇಳಿರುತ್ತಾರಲ್ಲವೇ? ಅದು ಏಕೆಂದು ನಿಮಗೆ ತಿಳಿದಿದೆಯೇ? ನೀರು ವಿದ್ಯುತ್ ವಾಹಕವಾಗಿರುವುದರಿಂದ ತನ್ನ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುತ್ತದೆ. ತೇವವಾದ ಕೈಗಳಿಂದ ವಿದ್ಯುತ್ ಉಪಕರಣಗಳನ್ನು ಮುಟ್ಟಿದರೆ ಚಿತ್ರದಲ್ಲಿ ಇರುವಂತೆ ನೋಡಿ ಮಕ್ಕಳೇ, ವಿದ್ಯುತ್ ಶಾಕನ್ನು ಅನುಭವಿಸುತ್ತೇವೆ. ವಿದ್ಯಾರ್ಥಿಗಳೇ, ತೇವವಾಗಿರುವ ಕೈಯಲ್ಲಿ ವಿದ್ಯುತ್ ಉಪಕರಣಗಳನ್ನು ಮುಟ್ಟದಂತೆ ನಿಮ್ಮ ಹಿರಿಯರು ನಿಮಗೆ ಎಚ್ಚರಿಕೆ ನೀಡಿರಬಹುದು ಅಲ್ಲವೇ? ಆದರೆ ತೇವಪೂರಿತ ಕೈಗಳಿಂದ ವಿದ್ಯುತ್ ಉಪಕರಣಗಳನ್ನು ಮುಟ್ಟುವುದು ಏಕೆ ಅಪಾಯಕರ ಎಂದು ನಿಮಗೆ ತಿಳಿದಿದೆಯೇ? ಮಕ್ಕಳೇ, ಚಿತ್ರದಲ್ಲಿ ಗಮನಿಸಿ. ಒಂದು ಬ್ಯಾಟರಿಯ ಮೂಲಕ ವಿದ್ಯುತ್ ಸಂಪರ್ಕ ವಿದ್ಯುನ್ಮಂಡಲವನ್ನು ರಚಿಸಲಾಗಿದೆ. ಇಲ್ಲಿ ಕಬ್ಬಿಣವು ತನ್ನ ಮೂಲಕ ವಿದ್ಯುತ್ತನ್ನು ಹರಿಯಬಿಡುವುದರಿಂದ ವಿದ್ಯುತ್ ಬಲ್ಬ್ ಬೆಳಗುವುದನ್ನು ನಾವು ಕಾಣಬಹುದು. ಹೀಗೆ ಯಾವ ವಸ್ತುಗಳು ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುತ್ತವೆಯೋ ಅಂತಹ ವಸ್ತುಗಳಿಗೆ ಉತ್ತಮ ವಿದ್ಯುತ್ ವಾಹಕಗಳು ಎಂದು ಕರೆಯುತ್ತೇವೆ. ಅಂತಹ ಉತ್ತಮ ವಿದ್ಯುತ್ ವಾಹಕಗಳಿಗೆ ಉದಾಹರಣೆ ಎಂದರೆ ಲೋಹಗಳಾದ ತಾಮ್ರ, ಅಲ್ಯೂಮಿನಿಯಂ, ಕಬ್ಬಿಣ ಇವು ಉತ್ತಮ ವಿದ್ಯುತ್ ವಾಹಕಗಳಾಗಿವೆ. ಹಾಗಾದರೆ ಉತ್ತಮ ವಿದ್ಯುತ್ ವಾಹಕಗಳು ಎಂದರೇನು? ಮತ್ತೊಮ್ಮೆ ಗಮನಿಸಿ ಮಕ್ಕಳೇ. ತಮ್ಮ ಮೂಲಕ ವಿದ್ಯುತ್ ಹರಿಯಲು ಬಿಡುವ ವಸ್ತುಗಳಿಗೆ ಉತ್ತಮ ವಿದ್ಯುತ್ ವಾಹಕಗಳು ಎಂದು ಕರೆಯುತ್ತೇವೆ. ಆದರೆ ರಬ್ಬರ್, ಪ್ಲಾಸ್ಟಿಕ್, ಮರ ಇಂತಹ ವಸ್ತುಗಳು ತಮ್ಮ ಮೂಲಕ ವಿದ್ಯುತ್ ಹರಿಯಲು ಬಿಡುವುದಿಲ್ಲ. ಚಿತ್ರದಲ್ಲಿ ಗಮನಿಸಿ ಮಕ್ಕಳೇ. ಇಲ್ಲಿ ನಾವು ವಾಹಕ ತಂತಿಯನ್ನು ಪ್ಲಾಸ್ಟಿಕ್ನ ಮೇಲೆ ಸುತ್ತಿದ್ದೇವೆ. ಆದರೆ ಮೊದಲನೇ ಚಿತ್ರದಲ್ಲಿ ಕಬ್ಬಿಣದ ಲೋಹದ ಮೇಲೆ ಸಂಪರ್ಕಿಸಿದ್ದೇವೆ. ಆದರೆ ಇಲ್ಲಿ ಪ್ಲಾಸ್ಟಿಕ್ನ ಮೇಲೆ ನಾವು ಸುತ್ತಿ ಅಳವಡಿಸಿರುವುದರಿಂದ ವಿದ್ಯುತ್ ಮಂಡಲ ಅಂದರೆ ಪ್ಲಾಸ್ಟಿಕ್ ವಿದ್ಯುತ್ ಅವಾಹಕವಾಗಿರುವುದರಿಂದ ತನ್ನ ಮೂಲಕ ವಿದ್ಯುತ್ ಹರಿಯಬಿಡುವುದಿಲ್ಲವಾದ್ದರಿಂದ ವಿದ್ಯುತ್ ಬಲ್ಬ್ ಬೆಳಗುವುದಿಲ್ಲ. ಯಾವ ವಸ್ತುಗಳು ತಮ್ಮ ಮೂಲಕ ವಿದ್ಯುತ್ತನ್ನು ಸುಲಭವಾಗಿ ಹರಿಯಲು ಬಿಡುವುದಿಲ್ಲವೋ ಆ ವಸ್ತುಗಳನ್ನು ನಾವು ವಿದ್ಯುತ್ತಿನ ದುರ್ಬಲ ವಾಹಕಗಳು ಎಂದು ಕರೆಯುತ್ತೇವೆ. ಹೀಗೆ ಯಾವ ವಸ್ತುಗಳು ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಯಬಿಡುವುದಿಲ್ಲವೋ ಅಂತಹ ವಸ್ತುಗಳಿಗೆ ದುರ್ಬಲ ವಿದ್ಯುತ್ ವಾಹಕಗಳು ಎನ್ನುತ್ತೇವೆ. ಪ್ಲಾಸ್ಟಿಕ್, ರಬ್ಬರ್, ಮರ ಇವೆಲ್ಲವೂ ವಿದ್ಯುತ್ ಅವಾಹಕಗಳಾಗಿವೆ.
ವಿದ್ಯಾರ್ಥಿಗಳೇ, ನಿಮಗೆ ಈಗ ಒಂದು ಚಟುವಟಿಕೆಯನ್ನು ನೀಡುತ್ತಿದ್ದೇನೆ. ಇಲ್ಲಿ ಕೊಟ್ಟಿರುವಂತಹ ವಸ್ತುಗಳಾದ ತಾಮ್ರ, ರಬ್ಬರ್, ಅಲ್ಯೂಮಿನಿಯಂ, ಪ್ಲಾಸ್ಟಿಕ್, ಕಬ್ಬಿಣ, ಗಾಜು, ಮರದ ತುಂಡು, ಕಾಗದ, ಬೆಳ್ಳಿ ಈ ವಸ್ತುಗಳನ್ನು ವಾಹಕ ಮತ್ತು ಅವಾಹಕ ವಸ್ತುಗಳಾಗಿ ವಿಂಗಡಿಸಿ ಅವುಗಳನ್ನು ಒಂದು ಕೋಷ್ಟಕದಲ್ಲಿ ಬರೆಯಿರಿ. ಹಾಗೆಯೇ ನಿಮ್ಮ ಮನೆಯಲ್ಲಿ ಬಳಸುವಂತಹ ವಸ್ತುಗಳಲ್ಲಿ ಯಾವ ವಸ್ತುಗಳು ವಾಹಕಗಳಿವೆ ಮತ್ತು ಯಾವ ವಸ್ತುಗಳು ಅವಾಹಕಗಳಿವೆ ಎಂಬುದನ್ನು ಪಟ್ಟಿ ಮಾಡಿ. ಉತ್ತಮ ವಿದ್ಯುತ್ ವಾಹಕಗಳೆಂದರೆ ಯಾವ ವಸ್ತುಗಳು ತಮ್ಮ ಮೂಲಕ ವಿದ್ಯುತ್ತನ್ನು ಸುಲಭವಾಗಿ ಹರಿಯಲು ಬಿಡುತ್ತವೆಯೋ ಅಂತಹ ವಸ್ತುಗಳನ್ನು ಉತ್ತಮ ವಿದ್ಯುತ್ ವಾಹಕಗಳು ಎನ್ನುತ್ತೇವೆ. ಉದಾಹರಣೆ ತಾಮ್ರ ಮತ್ತು ಅಲ್ಯೂಮಿನಿಯಂ. ಮಕ್ಕಳೇ, ಇದನ್ನು ಬರೆದುಕೊಳ್ಳುತ್ತೀರಲ್ಲವೇ? ಹಾಗೆಯೇ ವಿದ್ಯುತ್ನ ದುರ್ಬಲ ವಾಹಕಗಳು ಯಾವ ವಸ್ತುಗಳು ತಮ್ಮ ಮೂಲಕ ವಿದ್ಯುತ್ತನ್ನು ಸುಲಭವಾಗಿ ಹರಿಯಲು ಬಿಡುವುದಿಲ್ಲವೋ ಅಂತಹ ವಸ್ತುಗಳನ್ನು ವಿದ್ಯುತ್ನ ದುರ್ಬಲ ವಾಹಕಗಳು ಎಂದು ಕರೆಯುತ್ತೇವೆ. ಉದಾಹರಣೆ ರಬ್ಬರ್, ಪ್ಲಾಸ್ಟಿಕ್, ಮರದ ವಸ್ತುಗಳು. ಇವುಗಳಿಗೆ ವಿದ್ಯುತ್ ದುರ್ಬಲ ವಾಹಕಗಳು ಎಂದು ಕರೆಯುತ್ತೇವೆ. ರಬ್ಬರ್, ಪ್ಲಾಸ್ಟಿಕ್ ಇವು ವಿದ್ಯುತ್ನ ದುರ್ಬಲ ವಾಹಕಗಳಾಗಿವೆ. ಮಕ್ಕಳೇ, ಇವುಗಳನ್ನು ನೀವು ನೋಟ್ ಮಾಡ್ಕೊಳ್ತೀರಲ್ವಾ? ಮಕ್ಕಳೇ, ವಿದ್ಯುತ್ತಿನ ದುರ್ಬಲ ವಾಹಕಗಳು ಮತ್ತು ಉತ್ತಮ ವಾಹಕಗಳನ್ನು ಚಟುವಟಿಕೆಯ ಮೂಲಕ ಪರೀಕ್ಷಿಸೋಣ. ಇಲ್ಲಿ ಕೆಲವು ವಸ್ತುಗಳನ್ನು ಇಡಲಾಗಿದೆ. ಬ್ಯಾಟರಿಗೆ ವಿದ್ಯುತ್ ಮಂಡಲವನ್ನು ಸಂಪರ್ಕಿಸಲಾಗಿದೆ. ರಬ್ಬರ್, ಕಬ್ಬಿಣದ ಮೊಳೆ, ಪ್ಲಾಸ್ಟಿಕ್, ಚಮಚ ಹೀಗೆ ವಸ್ತುಗಳನ್ನು ತೆಗೆದುಕೊಂಡು ಪರೀಕ್ಷಿಸೋಣ. ಯಾವ ವಸ್ತುಗಳು ತಮ್ಮ ಮೂಲಕ ವಿದ್ಯುತ್ ಹರಿಯಲು ಬಿಡುತ್ತವೆ, ಯಾವ ವಸ್ತುಗಳು ವಿದ್ಯುತ್ ಹರಿಯಲು ಬಿಡುವುದಿಲ್ಲ. ನೋಡಿದ್ರಲ್ವ ಮಕ್ಕಳೇ, ವಿದ್ಯುತ್ ಬಲ್ಬ್ ಹರಿಯುತ್ತಿದೆ. ಚಮಚದ ಮೂಲಕ ವಿದ್ಯುತ್ ಹರಿಯುತ್ತದೆ, ಅಂದರೆ ಅದು ವಾಹಕವಾಗಿದೆ. ಹಾಗೆ ರಬ್ಬರನ್ನು ಗಮನಿಸಿ. ರಬ್ಬರ್ ಇದು ತನ್ನ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುವುದಿಲ್ಲ, ಆದ್ದರಿಂದ ಅದು ವಿದ್ಯುತ್ತಿನ ಅವಾಹಕ, ದುರ್ಬಲ ಅವಾಹಕ. ಪ್ಲಾಸ್ಟಿಕ್ ಸಹ ತನ್ನ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುವುದಿಲ್ಲ. ಅದು ಸಹ ದುರ್ಬಲ ವಿದ್ಯುತ್ ವಾಹಕ. ಹಾಗೆ ಕಬ್ಬಿಣದ ಮೊಳೆಯ ಮೂಲಕ ಗಮನಿಸಿ. ವಿದ್ಯುತ್ ಹರಿಯುತ್ತದೆ, ಬಲ್ಬ್ ಬೆಳಗುವುದನ್ನು ಗಮನಿಸಿ. ಕಬ್ಬಿಣವು ಲೋಹವಾಗಿದ್ದು ವಿದ್ಯುತ್ತಿನ ಉತ್ತಮ ವಾಹಕವಾಗಿದೆ. ವಿದ್ಯಾರ್ಥಿಗಳೇ, ಈಗ ನಾವು ದ್ರವಗಳು ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುತ್ತವೆಯೇ ಎಂಬುದನ್ನು ಪ್ರಾಯೋಗಿಕವಾಗಿ ತಿಳಿಯೋಣ. ನಿಮ್ಮ ಪಠ್ಯ ಪುಸ್ತಕದಲ್ಲಿರುವಂತಹ ಚಟುವಟಿಕೆ 14.2 ಗಮನಿಸಿ ಮಕ್ಕಳೇ. ಉಪಯೋಗಿಸಿ ಎಸೆದ 2 ಬಾಟಲ್ಗಳ ಪ್ಲಾಸ್ಟಿಕ್ ಅಥವಾ ರಬ್ಬರ್ ಮುಚ್ಚಳವನ್ನು ಸಂಗ್ರಹಿಸಿ ಸ್ವಚ್ಛಗೊಳಿಸಿ. 1 ಟೀ ಚಮಚ ನಿಂಬೆಹಣ್ಣಿನ ರಸ ಅಥವಾ ವಿನೆಗರನ್ನು ಒಂದು ಮುಚ್ಚಳದಲ್ಲಿ ಹಾಕಿ. ಈಗ ನಿಮ್ಮ ಪರೀಕ್ಷಕವನ್ನು ಪ್ಲಾಸ್ಟಿಕ್ ಅಥವಾ ರಬ್ಬರ್ ಮುಚ್ಚಳದ ಹತ್ತಿರ ತಂದು ನಿಂಬೆಹಣ್ಣಿನ ರಸ ಅಥವಾ
ವಿನೆಗರ್ನಲ್ಲಿ ಚಿತ್ರದಲ್ಲಿ ತೋರಿಸಿದಂತೆ ಮುಳುಗಿಸಿ. ನಾವು ಸಿದ್ಧಪಡಿಸಿಕೊಂಡಂತಹ ವಿದ್ಯುತ್ ಹರಿಯಲು ಬಿಡುತ್ತವೆಯೋ ಇಲ್ಲವೇ ಎಂಬುದನ್ನು ಪರೀಕ್ಷಿಸಲು ತಯಾರಿಸಿಕೊಂಡಂತಹ ಪರೀಕ್ಷಕವನ್ನು ನಿಂಬೆ ರಸದಲ್ಲಿ ಅದ್ದಿ ನೋಡಿ. ಪರೀಕ್ಷಕದ ತುದಿಗಳ ನಡುವಿನ ಅಂತರ 1 ಸೆಂಟಿಮೀಟರ್ಗಿಂತ ಹೆಚ್ಚಿರದಂತೆ ಹಾಗೂ ಒಂದಕ್ಕೊಂದು ಸ್ಪರ್ಶಿಸದಂತೆ, ಈ ರೀತಿ ಒಂದಕ್ಕೊಂದು ಸ್ಪರ್ಶಿಸದಂತೆ ಮುಳುಗಿಸಬೇಕು. ಅಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು. ಹೀಗೆ ಮುಳುಗಿಸಿದಾಗ ವಿದ್ಯಾರ್ಥಿಗಳೇ ವಿದ್ಯುತ್ ಬಲ್ಬ್ ಉರಿಯುತ್ತಿದೆಯೇ ಎಂಬುದನ್ನು ಗಮನಿಸಿ. ನಿಂಬೆಹಣ್ಣಿನ ರಸ ಅಥವಾ ವಿನೆಗರ್ ವಿದ್ಯುತ್ ಹರಿಯಲು ಬಿಡುತ್ತಿದೆಯೇ ಎಂಬುದನ್ನು ಗಮನಿಸಿ. ನಿಂಬೆಹಣ್ಣಿನ ರಸ ಅಥವಾ ವಿನೆಗರ್ ವಿದ್ಯುತ್ತಿನ ಉತ್ತಮ ವಾಹಕವೇ ಅಥವಾ ವಿದ್ಯುತ್ ನಿರೋಧಕವೇ ಎಂದು ನೀವು ಹೇಗೆ ವಿಂಗಡಿಸುವಿರಿ? ಮಕ್ಕಳೇ, ನಾವು ತೆಗೆದುಕೊಂಡಿರುವಂತಹ ಪರೀಕ್ಷಕದ ಎರಡೂ ತುದಿಗಳು ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಟ್ಟಾಗ ಪರೀಕ್ಷಕದ ವಿದ್ಯುತ್ ಮಂಡಲ ಪೂರ್ಣಗೊಳ್ಳುತ್ತದೆ. ಒಂದು ವೇಳೆ ಬಲ್ಬ್ ಬೆಳಗದಿದ್ದಲ್ಲಿ ಪರೀಕ್ಷಕವು ಕೆಲಸ ನಿರ್ವಹಿಸುತ್ತಿಲ್ಲ ಎಂದರ್ಥ. ಅಂದರೆ ವಿದ್ಯುತ್ ಮಂಡಲವು ಅಪೂರ್ಣವಾಗಿದೆ ಎಂದು ತಿಳಿದುಬರುತ್ತದೆ. ಮಂಡಲದ ಮೂಲಕ ವಿದ್ಯುತ್ ಹರಿಯುವುದರಿಂದ ಬಲ್ಬ್ ಬೆಳಗುತ್ತದೆ. ಯಾವಾಗ ದ್ರವವು ತನ್ನ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುವುದಿಲ್ಲವೋ ಆಗ ಮಂಡಲ ಪೂರ್ಣಗೊಳ್ಳುವುದಿಲ್ಲ ಮತ್ತು ಬಲ್ಬ್ ಬೆಳಗುವುದಿಲ್ಲ. ಇಲ್ಲಿ ನಿಂಬೆ ರಸವು ತನ್ನ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುವುದರಿಂದ ವಿದ್ಯುತ್ ಬಲ್ಬ್ ಬೆಳಗುತ್ತದೆ. ಮಕ್ಕಳೇ, ಬಲ್ಬಿನ ಮೂಲಕ ವಿದ್ಯುತ್ ಹರಿಸಿದಾಗ ಅದು ಬೆಳಗಲು ಕಾರಣವೇನು ಎಂಬುದು ನಿಮಗೆ ನೆನಪಿದೆಯೇ? ವಿದ್ಯುತ್ನ ಶಾಖೋತ್ಪನ್ನ ಪರಿಣಾಮದಿಂದಾಗಿ ಬಲ್ಬ್ನಲ್ಲಿರುವಂತಹ ತಂತಿಯು ಕಾದು ಹೆಚ್ಚಿನ ತಾಪದಲ್ಲಿ ವಿದ್ಯುತ್ ಬಲ್ಬ್ ಬೆಳಗಲು ಪ್ರಾರಂಭಿಸುತ್ತದೆ. ಮಕ್ಕಳೇ, ವಿದ್ಯುತ್ತಿನ ಹಲವು ಪರಿಣಾಮಗಳಲ್ಲಿ ಶಾಖೋತ್ಪನ್ನ ಪರಿಣಾಮವೂ ಸಹ ಒಂದು. ವಿದ್ಯುತ್ ಬಲ್ಬಿನಲ್ಲಿರುವಂತಹ ಟಂಗ್ಸ್ಟನ್ ತಂತಿಯು ಕಾದು ಅತಿ ಹೆಚ್ಚಿನ ತಾಪದಿಂದಾಗಿ ಟಂಗ್ಸ್ಟನ್ ತಂತಿ ಬೆಳಗುವುದರಿಂದ ವಿದ್ಯುತ್ ಬಲ್ಬ್ ಬೆಳಗುತ್ತದೆ. ಆದರೆ ವಿದ್ಯುತ್ ಮಂಡಲದಲ್ಲಿ ಹರಿದ ವಿದ್ಯುತ್ ಪ್ರಮಾಣ ಕಡಿಮೆ ಇದ್ದಾಗ ಬಲ್ಬ್ನ ತಂತಿ ಸಾಕಷ್ಟು ಬಿಸಿಯಾಗದಿದ್ದರೆ ಬಲ್ಬ್ ಬೆಳಗುವುದಿಲ್ಲ. ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರಮಾಣ ಕಡಿಮೆಯಾಗಲು ಕಾರಣವೇನು ಎಂಬುದು ನಿಮಗೆ ತಿಳಿದಿದೆಯೇ? ವಸ್ತುಗಳ ಮೂಲಕ ವಿದ್ಯುತ್ ಹರಿದರೂ ಸಹ ಲೋಹಗಳಲ್ಲಿ ವಿದ್ಯುತ್ ಹರಿದಷ್ಟು ಸರಾಗವಾಗಿ ಹರಿಯಲಾರದು. ಏಕೆಂದರೆ ಲೋಹಗಳು ಉತ್ತಮ ವಿದ್ಯುತ್ ವಾಹಕಗಳಾಗಿವೆ. ಇದರಿಂದಾಗಿ ಪರೀಕ್ಷಕದ ಮಂಡಲ ಪೂರ್ಣಗೊಂಡಿದ್ದರೂ ಸಹ ಅದರಲ್ಲಿ ಹರಿಯುತ್ತಿರುವ ವಿದ್ಯುತ್ ಪ್ರಮಾಣ ಏನಾಗಿರುತ್ತದೆ? ತುಂಬ ಕಡಿಮೆ ಇರುವುದರಿಂದ ಆ ವಿದ್ಯುತ್ ಬಲ್ಬು ಬೆಳಗುವುದಿಲ್ಲ. ಮಕ್ಕಳೇ, ಚಿತ್ರದಲ್ಲಿ ಗಮನಿಸಿ. ಇಂತಹ ಬಲ್ಬ್ಗಳನ್ನು ನೀವು ನೋಡಿರ್ತೀರಿ ಅಲ್ಲವೇ? ಇವುಗಳಿಗೆ ಡಯೋಡ್ಗಳು ಎಂದು ಕರೆಯುತ್ತೇವೆ.
ದ್ಯುತಿ ಉತ್ಸರ್ಜಕ ಡಯೋಡ್ಗಳು. ನೀವು ವಿದ್ಯುತ್ ಬಲ್ಬ್ ಬದಲು ಇಂತಹ ದ್ಯುತಿ ಉತ್ಸರ್ಜಕ ಡಯೋಡನ್ನು ಪರೀಕ್ಷಕದಲ್ಲಿ ಸಹ ಬಳಸಿಕೊಳ್ಳಬಹುದು. ಅಂದರೆ ಮಕ್ಕಳೇ, ಈ ರೀತಿ ಪರೀಕ್ಷಕವನ್ನು ತಯಾರಿಸಲು ಇಲ್ಲಿ ನಾವು ತೆಗೆದುಕೊಂಡಿರುವಂತಹ ವಿದ್ಯುತ್ ಬಲ್ಬ್ನ ಬದಲಾಗಿ ಏನನ್ನು ಬಳಸ್ಬೋದು? ದ್ಯುತಿ ಉತ್ಸರ್ಜಕ ಇಂತಹ ಡಯೋಡ್ಗಳನ್ನು ಬಳಸಬಹುದು. ಏಕೆಂದರೆ ಅತ್ಯಂತ ಕಡಿಮೆ ವಿದ್ಯುತ್ ಹರಿದಾಗಲೂ ಸಹ ದ್ಯುತಿ ಉತ್ಸರ್ಜಕ ಡಯೋಡ್ಗಳು ಬೆಳಗುತ್ತವೆ. ಆದರೆ ಬಲ್ಬ್ಗಳಿಗೆ ಹೆಚ್ಚು ವಿದ್ಯುತ್ ಹರಿಯಬೇಕಾಗುತ್ತದೆ. ಆದ್ದರಿಂದ ನಾವು ಇಂತಹ ಪರೀಕ್ಷಕಗಳನ್ನು ತಯಾರಿಸಬೇಕಾದರೆ ಅತ್ಯಂತ ಕಡಿಮೆ ವಿದ್ಯುತ್ ಹರಿದಾಗಲೂ ಬೆಳಗುವಂತಹ ದ್ಯುತಿ ಉತ್ಸರ್ಜಕ ಡಯೋಡ್ಗಳನ್ನು ಬಳಸಬಹುದು. ಮಕ್ಕಳೇ, ದ್ಯುತಿ ಉತ್ಸರ್ಜಕ ಡಯೋಡ್ ಸಾಮಾನ್ಯವಾಗಿ ನೀವು LED ಬಲ್ಬ್ಗಳೆಂದು ಕೇಳಿರ್ತೀರಲ್ಲವೇ? LED ಎಂದರೆ ಲೈಟ್ ಎಮಿಟ್ಟಿಂಗ್ ಡಯೋಡ್ ಎಂದರ್ಥ. ಲೈಟ್ ಅಂದರೆ ದ್ಯುತಿ ಎಂದರೆ ಬೆಳಕು ಅಥವಾ ಲೈಟ್ ಉತ್ಸರ್ಜಕ ಅಂದರೆ ಬಿಡುಗಡೆ ಮಾಡುವುದು. ಎಮಿಟಿಂಗ್ ಡಿ ಎಂದರೆ ಡಯೋಡ್, ಲೈಟ್ ಎಮಿಟಿಂಗ್ ಡಯೋಡ್ ಎಂದರ್ಥ. ಮಕ್ಕಳೇ, ದ್ಯುತಿ ಉತ್ಸರ್ಜಕ ಡಯೋಡ್ಗಳಿಗೆ ಎರಡು ತಂತಿಗಳು ಸೇರಿಕೊಂಡಿರುತ್ತವೆ. ಇಲ್ಲಿ ಚಿತ್ರದಲ್ಲಿ ಗಮನಿಸಿ, ಎಷ್ಟು ತಂತಿಗಳಿವೆ? ದ್ಯುತಿ ಉತ್ಸರ್ಜಕ ಡಯೋಡ್ಗಳಿಗೆ 2 ತಂತಿಗಳು ಸೇರಿಕೊಂಡಿರುತ್ತವೆ. ಅದರಲ್ಲಿ ಒಂದು ತಂತಿ ಇನ್ನೊಂದಕ್ಕಿಂತ ಸ್ವಲ್ಪ ಹೆಚ್ಚು ಉದ್ದವಿರುತ್ತದೆ. ನೋಡಿ, ನೀವು ಯಾವುದೇ ದ್ಯುತಿ ಉತ್ಸರ್ಜಕವನ್ನು ತೆಗೆದುಕೊಳ್ಳ್ರಿ, ಅದರಲ್ಲಿ ಒಂದು ತಂತಿ ಇನ್ನೊಂದಕ್ಕಿಂತ ಸ್ವಲ್ಪ ಉದ್ದವಿರುತ್ತದೆ. ನಾವು ಬ್ಯಾಟರಿಗೆ ಸಂಪರ್ಕಿಸಬೇಕಾದಾಗ ಬ್ಯಾಟರಿಯ ಧನಾಗ್ರಕ್ಕೆ ಯಾವಾಗಲೂ ಉದ್ದವಿರುವ ತುದಿಯನ್ನು ಜೋಡಿಸಬೇಕು. ಅಂದರೆ ಡಯೋಡ್ನ ಉದ್ದವಿರುವಂತಹ ಈ ತಂತಿಯನ್ನು ವಿದ್ಯುನ್ಮಂಡಲದ ಯಾವ ವಿದ್ಯುದಾಗ್ರಕ್ಕೆ ಜೋಡಿಸಬೇಕು ಮಕ್ಕಳೇ? ಧನಾಗ್ರಕ್ಕೆ, ಪ್ಲಸ್ ಚಿಹ್ನೆ ಇರುವಂತಹ ಧನಾಗ್ರಕ್ಕೆ ಜೋಡಿಸಬೇಕು. ಸ್ವಲ್ಪ ಗಿಡ್ಡವಾಗಿರುವಂತಹ ಈ ತುದಿಯನ್ನು ಬ್ಯಾಟರಿಯ ಋಣಾಗ್ರಕ್ಕೆ ಜೋಡಿಸಬೇಕು. ಡಯೋಡ್ಗಳನ್ನು ಗಮನಿಸಿ. ಹೀಗೆ ಬೇರೆ ಬೇರೆ ಬಣ್ಣಗಳಲ್ಲಿ ಅವು ದೊರೆಯುತ್ತವೆ. ಮಕ್ಕಳೇ, ಮದುವೆ ಸಮಾರಂಭ, ಕೆಲವು ಸಮಾರಂಭಗಳಲ್ಲಿ ಬಳಸುವಂತಹ ಅಲಂಕಾರಿಕ ದೀಪಗಳಲ್ಲಿ ಈ ಡಯೋಡ್ಗಳನ್ನು ನೀವು ಕಾಣಬಹುದು. ಮಕ್ಕಳೇ, ವಿದ್ಯುತ್ ಪ್ರವಾಹದ ಇನ್ನೊಂದು ಪರಿಣಾಮ, ವಿದ್ಯುತ್ ಪ್ರವಾಹದಿಂದ ಉಂಟಾಗುವಂತಹ ಕಾಂತೀಯ ಪರಿಣಾಮ. ಇದನ್ನು ಉಪಯೋಗಿಸಿಕೊಂಡು ಇನ್ನೊಂದು ವಿಧದ ಪರೀಕ್ಷಕವನ್ನು ತಯಾರಿಸೋಣ. ವಾಹಕ ತಂತಿಯಲ್ಲಿ ವಿದ್ಯುತ್ ಹರಿಯುತ್ತಿರುವಾಗ ಒಂದು ಸೂಜಿ ಕಾಂತವನ್ನು ಹತ್ತಿರ ತಂದರೆ ಏನಾಗುತ್ತದೆ ಗಮನಿಸಿದ್ದೀರಾ ಮಕ್ಕಳೇ? ವಿದ್ಯುತ್ ಪ್ರವಾಹದ ಪ್ರಮಾಣ ತುಂಬ ಕಡಿಮೆ ಇದ್ದರೂ ಸಹ ಕಾಂತ ಸೂಜಿಯ ವಿಚಲನೆಯನ್ನು ಕಾಣಬಹುದು. ವಾಹಕ ತಂತಿಯಲ್ಲಿ ವಿದ್ಯುತ್ ಹರಿಯುವಾಗ ಹೀಗೆ ಒಂದು ಸೂಜಿ ಕಾಂತವನ್ನು ಹತ್ತಿರ ತಂದಾಗ ವಿದ್ಯುತ್ ಪ್ರವಾಹದ ಪ್ರಮಾಣ ತುಂಬ ಕಡಿಮೆ ಇದ್ದರೂ ಸಹ ಕಾಂತ ಸೂಜಿಯ ವಿಚಲನೆಯನ್ನು ಕಾಣಬಹುದು. ಹಾಗಾದರೆ ಪರೀಕ್ಷಕವನ್ನು ಉಪಯೋಗಿಸಿ
ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮವನ್ನು ಪರೀಕ್ಷಿಸಬಹುದೇ? ಈಗ ಒಂದು ಚಟುವಟಿಕೆಯನ್ನು ಗಮನಿಸೋಣ. ಮಕ್ಕಳೇ, ನಿಮ್ಮ ಪಠ್ಯಪುಸ್ತಕದ ಚಟುವಟಿಕೆ 14.3 ಗಮನಿಸಿ. ಚಿತ್ರದಲ್ಲಿ ತೋರಿಸಿದಂತೆ ಉಪಯೋಗಿಸಿದ ಬೆಂಕಿ ಪೆಟ್ಟಿಗೆಯ ಒಳಭಾಗದ ಟ್ರೇಯನ್ನು ತೆಗೆದುಕೊಳ್ಳಬೇಕು. ಚಿತ್ರದಲ್ಲಿ ತೋರಿಸಿದಂತೆ ಟ್ರೇ ಸುತ್ತ ವಾಹಕ ತಂತಿಯನ್ನು ಸುತ್ತಬೇಕು. ನೋಡಿ ಮಕ್ಕಳೇ, ಇಲ್ಲಿ ಬೆಂಕಿ ಪಟ್ಟಿಗೆ ಒಳಗಿರುವಂತಹ ಈ ಟ್ರೇಯನ್ನು ತೆಗೆದು ಅದರ ಸುತ್ತ ಹೀಗೆ ನಾವು ವಾಹಕ ತಂತಿಯನ್ನು ಸುತ್ತಬೇಕು. ಸುತ್ತಿದ ನಂತರ ಚಿಕ್ಕದಾದ ಕಾಂತ ಸೂಜಿಯನ್ನು ಆ ಟ್ರೇ ಒಳಗಡೆ ಇಡಬೇಕು. ಈಗ ತಂತಿಯ ಒಂದು ತುದಿಯನ್ನು ಬ್ಯಾಟರಿಯ ಒಂದು ತುದಿಗೆ ಸೇರಿಸಿ, ಇನ್ನೊಂದು ತುದಿಯನ್ನು ಸ್ವತಂತ್ರವಾಗಿ ಬಿಡಿ. ಚಿತ್ರದಲ್ಲಿ ಗಮನಿಸಿ ಮಕ್ಕಳೇ, ಇನ್ನೊಂದು ತುದಿಯನ್ನು ಹೀಗೆ ಸ್ವತಂತ್ರವಾಗಿ ಹಾಗೆ ಬಿಡಿ. ಇನ್ನೊಂದು ತಂತಿಯ ತುಂಡನ್ನು ತೆಗೆದುಕೊಳ್ಳಿ ಮತ್ತು ಅದನ್ನು ಬ್ಯಾಟರಿಯ ಮತ್ತೊಂದು ತುದಿಗೆ ಸೇರಿಸಿ. ನಂತರ ಸ್ವತಂತ್ರ ವಾಹಕ ತಂತಿಯ ಎರಡೂ ತುದಿಗಳನ್ನು ಒಂದು ಕ್ಷಣ ಸೇರಿಸಿ. ಈಗ ಕಾಂತ ಸೂಜಿಯು ವಿಚಲನೆ ಹೊಂದುತ್ತದೆ. ಈಗ ಎರಡು ಮುಕ್ತ ತುದಿಗಳಿರುವ ತಂತಿಯ ಪರೀಕ್ಷಕ ಸಿದ್ಧವಾಯಿತು. ಹೀಗೆ ಪರೀಕ್ಷಕವನ್ನು ಸಿದ್ಧಪಡಿಸಿಕೊಳ್ಳಬೇಕು. ಹೀಗೆ ತಯಾರಿಸಿದಂತಹ ಪರೀಕ್ಷಕದ ಎರಡೂ ತುದಿಗಳನ್ನು ನಿಂಬೆ ರಸದಲ್ಲಿ ಪರೀಕ್ಷಕದ ಎರಡು ತುದಿಗಳನ್ನು ಮುಳುಗಿಸಿದಾಗ ಕಾಂತ ಸೂಜಿಯಲ್ಲೇನಾದರೂ ವಿಚಲನೆ ಕಂಡುಬಂತೆ ನಿಂಬೆ ರಸದಲ್ಲಿ ಅದ್ದಿದ ಪರೀಕ್ಷಕದ ತುದಿಗಳನ್ನು ತೆಗೆದು ನೀರಿನಲ್ಲಿ ಮುಳುಗಿಸಿ ನಂತರ ಒರೆಸಿ ಅದನ್ನು ಒಣಗಿಸಬೇಕು. ಅಂದರೆ ಇಲ್ಲಿ ವಿದ್ಯುತ್ ಹರಿಯುವುದರಿಂದ ಅದು ವಿಚಲನೆಗೊಳ್ಳುವುದನ್ನು ಗಮನಿಸಬಹುದು. ಇದೇ ಚಟುವಟಿಕೆಯನ್ನು ಬೇರೆ ಬೇರೆ ದ್ರವಗಳಾದ ನಲ್ಲಿ ನೀರು, ಸಸ್ಯಜನ್ಯ ಎಣ್ಣೆ, ಹಾಲು, ಜೇನುತುಪ್ಪಗಳೊಂದಿಗೆ ಪುನರಾವರ್ತಿಸಿ ಪರೀಕ್ಷಿಸಿ. ಆಗ ಪ್ರತಿ ಬಾರಿಯೂ ಪರೀಕ್ಷಕದ ತುದಿಗಳನ್ನು ಚೆನ್ನಾಗಿ ನೀರಿನಲ್ಲಿ ತೊಳೆದು ಒಣಗಿಸಿ ನಂತರ ಬೇರೆ ದ್ರವದಲ್ಲಿ ಅದ್ದಬೇಕು. ಪ್ರತಿ ಬಾರಿಯೂ ಕಾಂತ ಸೂಜಿಯು ವಿಚಲನೆಯನ್ನು ತೋರಿಸುತ್ತದೆಯೇ ಇಲ್ಲವೇ ಎಂಬುದನ್ನು ವೀಕ್ಷಿಸಿ. ಆ ವೀಕ್ಷಣೆಯನ್ನು ನಿಮ್ಮ ಪಠ್ಯಪುಸ್ತಕದಲ್ಲಿ ಕೊಟ್ಟಿರುವಂತಹ ಕೋಷ್ಟಕ 14.1ರಲ್ಲಿ ದಾಖಲಿಸಿ ಬರೆಯಿರಿ. ತೆಗೆದುಕೊಂಡಿರುವಂತಹ ವಸ್ತುಗಳು ನಿಂಬೆ ರಸ, ವಿನೆಗರ್, ನಲ್ಲಿ ನೀರು, ಸಸ್ಯಜನ್ಯ ಎಣ್ಣೆ, ಹಾಲು, ಜೇನುತುಪ್ಪ. ಈ ವಸ್ತುಗಳಲ್ಲಿ ಕಾಂತ ವಿಚಲನೆ ತೋರಿಸುವುದು ಹೌದು ಅಥವಾ ಇಲ್ಲ. ಉದಾಹರಣೆಯನ್ನು ಗಮನಿಸಿ ಮಕ್ಕಳೇ. ಆಗಲೇ ನಿಂಬೆ ರಸದಲ್ಲಿ ಅದ್ದಿದಾಗ ಏನಾಗುತ್ತದೆ ಎಂದು ತಿಳಿಸಿದೆವು. ಕಾಂತ ಸೂಜಿಯು ನಿಂಬೆ ರಸದಲ್ಲಿ ವಿಚಲನೆ ಹೊಂದುತ್ತದೆ ಎಂದು ತಿಳಿಯಿತಲ್ಲವೇ? ಹಾಗಾದರೆ ಅದು ತನ್ನ ಮೂಲಕ ವಿದ್ಯುತ್ ಹರಿಯಲು ಬಿಡುವುದರಿಂದ ಅದು ಉತ್ತಮ ವಾಹಕ ಎಂದು ಈ ರೀತಿ ಬರೆಯಿರಿ.
ಹಾಗೆಯೇ ವಿನೆಗರ್, ನಲ್ಲಿ ನೀರು, ಹಾಲು, ಜೇನುತುಪ್ಪ ಇವುಗಳಿಗೆ ನೀವು ಪ್ರಾಯೋಗಿಕವಾಗಿ ವೀಕ್ಷಿಸಿ ಈ ಕೋಷ್ಟಕವನ್ನು ದಾಖಲಿಸಿ. ಈ ಕೋಷ್ಟಕದಲ್ಲಿ ಅದನ್ನು ಬರೆಯಿರಿ. ಈ ಒಂದು ಚಟುವಟಿಕೆಯ ಮೂಲಕ ನೀವು ಕೆಲವು ದ್ರವಗಳು ಉತ್ತಮ ವಾಹಕಗಳು, ಇನ್ನು ಕೆಲವು ದುರ್ಬಲ ವಾಹಕಗಳು ಎಂದು ತಿಳಿಯಬಹುದು. ಹಾಲು, ಜೇನುತುಪ್ಪ ಇವೆಲ್ಲವೂ ದುರ್ಬಲ ವಾಹಕಗಳಾಗಿವೆ. ಹಾಗೆಯೇ ಉಪ್ಪಿನ ದ್ರಾವಣ, ಸಕ್ಕರೆ ದ್ರಾವಣ, ಬಟ್ಟಿ ಇಳಿಸಿದ ನೀರಿನಲ್ಲಿಯೂ ಸಹ ಈ ಒಂದು ಚಟುವಟಿಕೆಯನ್ನು ಪರೀಕ್ಷಿಸಿ. ವಾಸ್ತವವಾಗಿ ಕೆಲವು ಸಂದರ್ಭದಲ್ಲಿ ಬಹಳಷ್ಟು ವಸ್ತುಗಳು ತಮ್ಮ ಮೂಲಕ ವಿದ್ಯುತ್ ಹರಿಯಲು ಬಿಡುತ್ತವೆ. ಆದ್ದರಿಂದಲೇ ವಸ್ತುಗಳನ್ನು ಉತ್ತಮ ವಿದ್ಯುದ್ವಾಹಕ ಮತ್ತು ವಿದ್ಯುತ್ ನಿರೋಧಕ ಎಂದು ವಿಂಗಡಿಸುವುದರ ಬದಲು ವಿದ್ಯುತ್ತಿನ ಉತ್ತಮ ವಾಹಕ ಮತ್ತು ದುರ್ಬಲ ವಾಹಕ ಎಂದು ವಿಂಗಡಿಸುವುದು ಹೆಚ್ಚು ಸೂಕ್ತವೆನಿಸುತ್ತದೆ. ಮಕ್ಕಳೇ, ನಲ್ಲಿಯ ನೀರು ವಿದ್ಯುದ್ವಾಹಕವೇ ಎಂದು ಚಟುವಟಿಕೆಯಲ್ಲಿ ನೀವು ಪರೀಕ್ಷಿಸುತ್ತೀರಿ ಅಲ್ಲವೇ? ಅದು ವಿದ್ಯುತ್ ವಾಹಕವಾಗಿದ್ದು, ಹಾಗೆಯೇ ಆಸವಿತ ಅಥವಾ ಬಟ್ಟಿ ಇಳಿಸಿದ ನೀರಿನ ಮೂಲಕ ವಿದ್ಯುತ್ ಹರಿಯುತ್ತದೆ ಎಂಬುದನ್ನು ತಿಳಿಯೋಣ. ಆಸವಿತ ನೀರು ಎಂದರೆ ನೀರನ್ನು ಆವಿಯಾಗಿಸುವುದರ ಮೂಲಕ ಆವಿಯನ್ನು ತಂಪುಗೊಳಿಸಿ ಪಡೆದಂತಹ ನೀರನ್ನು ಆಸವಿತ ನೀರು ಎಂದು ಕರೆಯುತ್ತೇವೆ. ಚಟುವಟಿಕೆ 14.4 ಗಮನಿಸಿ. ಒಣಗಿದ ಹಾಗೂ ಸ್ವಚ್ಛವಾಗಿರುವ ಪ್ಲಾಸ್ಟಿಕ್ ಬಾಟಲ್ನ ರಬ್ಬರ್ ಅಥವಾ ಪ್ಲಾಸ್ಟಿಕ್ ಮುಚ್ಚಳದಲ್ಲಿ 2 ಟೀ ಚಮಚೆ ಆಸವಿತ ನೀರನ್ನು ತೆಗೆದುಕೊಳ್ಳಿ. ಮಕ್ಕಳೇ, ನೀವು ಆಸ್ಪತ್ರೆಗೆ ಹೋದಾಗ ವೈದ್ಯರು, ನರ್ಸ್ ಅಥವಾ ದಾದಿ ಅವರು ಔಷಧಿ ಅಂಗಡಿಯಿಂದಲೂ ಆಸವಿತ ನೀರನ್ನು ಸಹ ನೀವು ಪಡೆಯಬಹುದು. ಪರೀಕ್ಷಕವನ್ನು ಉಪಯೋಗಿಸಿ ನೀವು ತಯಾರಿಸಿದಂತಹ ಪರೀಕ್ಷಕದ ಸಹಾಯದಿಂದ ಆಸವಿತ ನೀರನ್ನು ತೆಗೆದುಕೊಂಡು ಈ ರೀತಿ 2 ತಂತಿಗಳನ್ನು ಮುಳುಗಿಸಿ. ಆಸವಿತ ನೀರು ತನ್ನ ಮೂಲಕ ವಿದ್ಯುತ್ ಹರಿಯಲು ಬಿಡುತ್ತದೆಯೇ ಎಂದು ಪರೀಕ್ಷಿಸಿ. ಆಸವಿತ ನೀರು ತನ್ನ ಮೂಲಕ ವಿದ್ಯುತ್ ಹರಿಯಲು ಬಿಡುವುದಿಲ್ಲವಾದ್ದರಿಂದ ಬಲ್ಬ್ ಬೆಳಗುವುದಿಲ್ಲ. ಆಸವಿತ ನೀರಿನಲ್ಲಿ ಯಾವುದೇ ಲವಣಾಂಶಗಳಿರುವುದಿಲ್ಲ, ಅಯಾನುಗಳಿಂದ ಮುಕ್ತವಾಗಿರುತ್ತದೆ. ಆದ್ದರಿಂದ ಅದು ತನ್ನ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುವುದಿಲ್ಲ. ಈಗ ನಾವು ಉಪ್ಪನ್ನು ಆ ಆಸವಿತ ನೀರಿನಲ್ಲಿ ವಿಲೀನಗೊಳಿಸಿದಾಗ ಉಪ್ಪಿನ ದ್ರಾವಣ ತಯಾರಾಗುತ್ತದೆ. ಉಪ್ಪಿನ ದ್ರಾವಣವು ಅಂದರೆ ಉಪ್ಪು ಅಯಾನಿಕ್ ಸಂಯುಕ್ತವಾಗಿರುವುದರಿಂದ ಇಲ್ಲಿ ಅಯಾನ್ಗಳ ಚಲನೆಯಿಂದ ವಿದ್ಯುತ್ ಹರಿಯುತ್ತದೆ. ಆಗ ವಿದ್ಯುತ್ ಬಲ್ಬ್ ಬೆಳಗುತ್ತದೆ. ಉಪ್ಪಿನ ದ್ರಾವಣವು ವಿದ್ಯುತ್ ವಾಹಕತೆಯನ್ನು ಹೊಂದಿದೆ ಎಂದು ತಿಳಿಯುತ್ತದೆ. ಮಕ್ಕಳೇ, ಆಸವಿತ ನೀರು ಯಾವುದೇ ಲವಣಗಳಿಲ್ಲದಿರುವುದರಿಂದ ಅದು ವಿದ್ಯುತ್ ಅವಾಹಕ ಎಂದು ತಿಳಿಯಿತು. ಆದರೆ ಅಡಿಗೆ ಉಪ್ಪಿನ ದ್ರಾವಣದಲ್ಲಿ ಲವಣಾಂಶಗಳಿರುವುದರಿಂದ
ಅಲ್ಲಿ ಅಯಾನ್ಗಳ ಚಲನೆಯಿಂದ ವಿದ್ಯುತ್ ಹರಿಯುವುದರಿಂದ ಉಪ್ಪಿನ ದ್ರಾವಣವು ವಿದ್ಯುತ್ ವಾಹಕ ಎಂದು ತಿಳಿಯಿತಲ್ಲವೇ? ಹಾಗೆಯೇ ನಲ್ಲಿ ನೀರು, ಹ್ಯಾಂಡ್ ಪಂಪ್ ಅಥವಾ ಕೈ ಪಂಪು ನೀರು, ಬಾವಿ ಮತ್ತು ಕೊಳದಲ್ಲಿ ಸಿಗುವಂತಹ ನೀರು ಶುದ್ಧ ನೀರಲ್ಲ. ಏಕೆಂದರೆ ಇದರಲ್ಲಿ ಅನೇಕ ಲವಣಾಂಶಗಳು ವಿಲೀನವಾಗಿರುತ್ತವೆ. ನೈಸರ್ಗಿಕವಾಗಿ ಸ್ವಲ್ಪ ಪ್ರಮಾಣದಲ್ಲಿ ಈ ನೀರಿನಲ್ಲಿ ಖನಿಜಗಳು ಸಹ ಇರುತ್ತವೆ. ಆದ್ದರಿಂದ ಈ ನೀರು ವಿದ್ಯುತ್ನ ಉತ್ತಮ ವಾಹಕವಾಗಿವೆ. ಹಾಗಾದರೆ ನಲ್ಲಿ ನೀರು ಉತ್ತಮ ವಿದ್ಯುತ್ ವಾಹಕ ಎಂದು ತಿಳಿಯಿತಲ್ಲವೇ? ಆದರೆ ಸಂಪೂರ್ಣ ಆಸವಿತ ನೀರು ಲವಣ ಮುಕ್ತವಾಗಿರುತ್ತದೆ ಮತ್ತು ವಿದ್ಯುತ್ನ ದುರ್ಬಲ ವಾಹಕವಾಗಿದೆ. ಮಕ್ಕಳೇ, ಇಲ್ಲಿರುವಂತಹ ಪ್ರಮುಖ ಅಂಶವನ್ನು ಗಮನಿಸಿ. ನೀರಿನಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ವಿಲೀನವಾಗಿರುವ ಖನಿಜಯುಕ್ತ ಲವಣಗಳು ಮಾನವನ ಆರೋಗ್ಯಕ್ಕೆ ಉಪಯುಕ್ತವಾಗಿವೆ. ಈ ಲವಣಗಳು ನೀರನ್ನು ಉತ್ತಮ ವಾಹಕವನ್ನಾಗಿಸುತ್ತವೆ. ಆದ್ದರಿಂದ ವಿದ್ಯುತ್ ಉಪಕರಣಗಳನ್ನು ಯಾವಾಗಲೂ ಒದ್ದೆ ಕೈಗಳಿಂದ ಉಪಯೋಗಿಸುವುದಾಗಲಿ ಅಥವಾ ಒದ್ದೆ ನೆಲದ ಮೇಲೆ ನಿಂತು ಉಪಯೋಗಿಸುವುದಾಗಲಿ ಒಳ್ಳೆಯದಲ್ಲ. ನಿಮಗೀಗಾಗಲೇ ಪ್ರಾರಂಭದಲ್ಲಿ ಹೇಳಿದಂತೆ ಒದ್ದೆ ಕೈಗಳಿಂದ ನಾವು ವಿದ್ಯುತ್ ಉಪಕರಣಗಳನ್ನು ಏಕೆ ಮುಟ್ಟಬಾರದೆಂದು ತಿಳಿಯಿತಲ್ಲವೇ? ಕಾರಣ ನೀರು ಒಂದು ಉತ್ತಮ ವಾಹಕವಾಗಿದೆ. ತನ್ನ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುತ್ತದೆ. ಮಕ್ಕಳೇ, ಅಡಿಗೆ ಉಪ್ಪನ್ನು ಆಸವಿತ ನೀರಿನಲ್ಲಿ ವಿಲೀನಗೊಳಿಸುವುದರಿಂದ ನೀರು ಉತ್ತಮ ವಾಹಕವಾಗುತ್ತದೆ ಎಂದು ತಿಳಿಯಿತು. ಆದರೆ ಇನ್ನೂ ಬೇರೆ ಯಾವ ಯಾವ ವಸ್ತುಗಳನ್ನು ನಾವು ಆಸವಿತ ಅಥವಾ ಬಟ್ಟಿ ಇಳಿಸಿದ ನೀರಿನಲ್ಲಿ ವಿಲೀನಗೊಳಿಸುವುದರಿಂದ ಆ ನೀರು ವಿದ್ಯುತ್ನ ಉತ್ತಮ ವಾಹಕವಾಗುತ್ತದೆ ಎಂಬುದನ್ನು ಈಗ ತಿಳಿಯೋಣ. ಮಕ್ಕಳೇ, ನಿಮ್ಮ ಪಠ್ಯಪುಸ್ತಕದಲ್ಲಿರುವ ಚಟುವಟಿಕೆ 14.5 ಗಮನಿಸಿ. ಸ್ವಚ್ಛವಾಗಿರುವಂತಹ 3 ಪ್ಲಾಸ್ಟಿಕ್ ಅಥವಾ ರಬ್ಬರ್ ಮುಚ್ಚಳಗಳನ್ನು ತೆಗೆದುಕೊಳ್ಳಬೇಕು. ಪ್ರತಿಯೊಂದರಲ್ಲೂ ಸುಮಾರು 2 ಟೀ ಚಮಚೆಯಷ್ಟು ಆಸವಿತ ನೀರನ್ನು ಹಾಕಬೇಕು. ಅದರಲ್ಲಿ ಮೊದಲನೆಯದಕ್ಕೆ ಕೆಲವು ಹನಿ ನಿಂಬೆ ರಸ ಅಥವಾ ದುರ್ಬಲ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸಿ. ಎರಡನೇ ಮುಚ್ಚಳಕ್ಕೆ ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರುವಂತಹ ಕಾಸ್ಟಿಕ್ ಸೋಡಾ ಅಂದರೆ ಸೋಡಿಯಂ ಹೈಡ್ರಾಕ್ಸೈಡನ್ನು ಸೇರಿಸಿ ಅಥವಾ ಪೊಟ್ಯಾಷಿಯಂ ಅಯೋಡೈಡನ್ನು ಸೇರಿಸಿ. ಹಾಗೆಯೇ ಮೂರನೇ ಮುಚ್ಚಳಕ್ಕೆ ಆಸವಿತ ನೀರಿಗೆ ಸ್ವಲ್ಪ ಸಕ್ಕರೆಯನ್ನು ಸೇರಿಸಿ ಕರಗಿಸಿ. ಈಗ ಪರೀಕ್ಷಕಗಳ ಸಹಾಯದಿಂದ 3 ದ್ರಾವಣಗಳ ವಿದ್ಯುತ್ ವಾಹಕತೆಯನ್ನು ಪರೀಕ್ಷಿಸಿ. ಮೊದಲನೇ ಮುಚ್ಚಳದಲ್ಲಿ ನಾವು ಆಸವಿತ ನೀರಿಗೆ ನಿಂಬೆ ರಸವನ್ನು ಬೆರೆಸಿದ್ದೇವೆ. ಎರಡನೇ ಮುಚ್ಚಳದಲ್ಲಿ ಆಸವಿತ ನೀರಿಗೆ ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರುವಂತಹ ಸೋಡಿಯಂ ಹೈಡ್ರಾಕ್ಸೈಡ್ ಅಥವಾ ಕಾಸ್ಟಿಕ್ ಸೋಡಾವನ್ನು ಬೆರೆಸಿ ದ್ರಾವಣ ಮಾಡಿದ್ದೇವೆ. ಹಾಗೆಯೇ ಮೂರನೇ ಮುಚ್ಚಳದಲ್ಲಿರುವಂತಹ ಆಸವಿತ ನೀರಿಗೆ ಸಕ್ಕರೆಯನ್ನು ತೆಗೆದುಕೊಂಡಿದ್ದೇವೆ. ಈಗ ನಾವು ಸಿದ್ಧಪಡಿಸಿಕೊಂಡಿರುವಂತಹ ಪರೀಕ್ಷಕದ ಸಹಾಯದಿಂದ ಅವುಗಳ ವಾಹಕತೆಯನ್ನು ಪರೀಕ್ಷಿಸೋಣ. ನಿಂಬೆ ರಸ ಅಥವಾ
ದುರ್ಬಲ ಹೈಡ್ರೋಕ್ಲೋರಿಕ್ ಆಮ್ಲವು ಆಮ್ಲೀಯ ಗುಣವನ್ನು ಹೊಂದಿರುವುದರಿಂದ ತನ್ನ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುತ್ತದೆ. ಅವುಗಳಲ್ಲಿ ಅಂದರೆ ಆಮ್ಲಗಳಲ್ಲಿ ಹೈಡ್ರೋಜನ್ ಅಯಾನ್ಗಳಿದ್ದು ಆಮ್ಲಗಳು ವಿದ್ಯುತ್ ವಾಹಕಗಳಾಗುವಂತೆ ಮಾಡುತ್ತವೆ. ಹಾಗೆಯೇ ಎರಡನೇ ಮುಚ್ಚಳದಲ್ಲಿರುವಂತಹ ದ್ರಾವಣವು ಪ್ರತ್ಯಾಮ್ಲೀಯವಾಗಿರುವುದರಿಂದ ಅಲ್ಲಿಯೂ ಸಹ ಹೈಡ್ರಾಕ್ಸಿಲ್ ಅಯಾನ್ಗಳಿದ್ದು ತನ್ನ ಮೂಲಕ ವಿದ್ಯುತ್ ಹರಿಯಲು ಬಿಡುತ್ತದೆ. ಆದರೆ ಸಕ್ಕರೆ ಇರುವಂತಹ ದ್ರಾವಣದಲ್ಲಿ ವಿದ್ಯುತ್ ಹರಿಯುವುದಿಲ್ಲ. ಕಾರಣ ಇಲ್ಲಿ ಯಾವುದೇ ಅಯಾನ್ಗಳ ಚಲನೆ ಇರುವುದಿಲ್ಲ. ಮಕ್ಕಳೇ, ಈ ಚಟುವಟಿಕೆಯಿಂದ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ತಮ್ಮ ಮೂಲಕ ವಿದ್ಯುತ್ ಹರಿಯಲು ಬಿಡುತ್ತವೆ. ಅಂದರೆ ತಮ್ಮ ಮೂಲಕ ವಿದ್ಯುತ್ ಹರಿಯಲು ಬಿಡುವಂತಹ ಹೆಚ್ಚಿನ ದ್ರವಗಳು ಆಮ್ಲಗಳಾಗಿರ್ತವೆ, ಪ್ರತ್ಯಾಮ್ಲಗಳಾಗಿರ್ತವೆ. ಹಾಗೆಯೇ ಉಪ್ಪಿನ ದ್ರಾವಣಗಳು ಸಹ ವಿದ್ಯುತ್ ವಾಹಕಗಳಾಗಿರುತ್ತವೆ. ಅಂದರೆ ಲವಣ, ಆಮ್ಲ, ಪ್ರತ್ಯಾಮ್ಲ ಮತ್ತು ಲವಣಗಳ ದ್ರಾವಣಗಳು ತಮ್ಮ ಮೂಲಕ ವಿದ್ಯುತ್ ಹರಿಯಲು ಬಿಡುವಂತಹ ಹೆಚ್ಚಿನ ದ್ರವ ವಸ್ತುಗಳಾಗಿವೆ ಎಂದು ತಿಳಿದು ಬರುತ್ತದೆ. ಮೂಲಕ ವಿದ್ಯುತ್ ಹರಿಯುವಿಕೆಯನ್ನು ಪರೀಕ್ಷಿಸಿ. ನಿಂಬೆ ರಸ ಮತ್ತು ಆಸವಿತ ನೀರನ್ನು ತೆಗೆದುಕೊಂಡಿದ್ದೇವೆ. ವಿದ್ಯುದಾಗರಗಳನ್ನು ಈಗ ದ್ರವಗಳಲ್ಲಿ ಮುಳುಗಿಸಬೇಕು. ಆಸವಿತ ನೀರಿನಲ್ಲಿ ಮುಳುಗಿಸಿದಾಗ ವಿದ್ಯುತ್ ಬಲ್ಬ್ ಬೆಳಗುವುದಿಲ್ಲ. ಇದರಿಂದ ಆಸವಿತ ನೀರು ವಿದ್ಯುತ್ತಿನ ದುರ್ಬಲ ವಾಹಕ ಎಂದು ತಿಳಿದು ಬರುತ್ತದೆ. ಅದೇ ರೀತಿಯಾಗಿ ವಿದ್ಯುದಾಗರಗಳನ್ನು ನಿಂಬೆ ರಸದಲ್ಲಿ ಮುಳುಗಿಸೋಣ. ಈಗ ವಿದ್ಯುತ್ ಬಲ್ಬ್ ಬೆಳಗುವುದನ್ನು ಗಮನಿಸಿ. ನಿಂಬೆ ರಸವು ವಿದ್ಯುತ್ತಿನ ಉತ್ತಮ ವಾಹಕವಾಗಿದೆ. ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮದ ಪರೀಕ್ಷಕವನ್ನು ಗಮನಿಸಿ. ಬೆಂಕಿ ಪಟ್ಟಣದ ಟ್ರೇಯನ್ನು ತೆಗೆದುಕೊಂಡು ಅದರಲ್ಲಿ ಒಂದು ಸೂಜಿ ಕಾಂತವನ್ನು ಇಡಲಾಗಿದೆ. ಆ ಬೆಂಕಿ ಪಟ್ಟಣದ ಸುತ್ತಲೂ ವಿದ್ಯುತ್ ತಂತಿಗಳನ್ನು ಸುತ್ತಲಾಗಿದ್ದು ಬ್ಯಾಟರಿಗೆ ಅಳವಡಿಸಲಾಗಿದೆ. ಒಂದು ಸ್ವಿಚ್ನ ಮೂಲಕ ಆನ್ ಮಾಡಿದಾಗ ಅಲ್ಲಿ ವಿಚಲನೆ ಹೊಂದುವುದನ್ನು ನೀವು ಗಮನಿಸಬಹುದು. ಅಂದರೆ ಇಲ್ಲಿ ವಿದ್ಯುತ್ ಪ್ರವಾಹದಿಂದಾಗಿ ಕಾಂತೀಯ ಪರಿಣಾಮ ಉಂಟಾಗುತ್ತದೆ. ವಿಚಲನೆಯನ್ನು ಗಮನಿಸಿ. ಇದನ್ನು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಎಂದು ಕರೆಯುತ್ತೇವೆ. ವಾಹಕದ ತಂತಿಯಲ್ಲಿ ವಿದ್ಯುತ್ ಹರಿಯುತ್ತಿರುವಾಗ ಸೂಜಿಕಾಂತವನ್ನು ಹತ್ತಿರ ತಂದರೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮದಿಂದ ವಿಚಲನೆಯನ್ನು ಕಾಣುತ್ತೇವೆ. ಕಾಂತಸೂಜಿ ಪರೀಕ್ಷಕ ಬಳಸಿ ನಡೆಸಿದಂತಹ ಚಟುವಟಿಕೆ ಫಲಿತಾಂಶವನ್ನು ಗಮನಿಸಿ ಮಕ್ಕಳೇ. ನಿಂಬೆ ರಸದಲ್ಲಿ ವಿದ್ಯುತ್ ಹರಿಯುವುದರಿಂದ ಅದು ಉತ್ತಮ ವಾಹಕ. ಜೇನುತುಪ್ಪ ದುರ್ಬಲ ವಾಹಕ. ನಲ್ಲಿ ನೀರು ಉತ್ತಮ ವಾಹಕ. ಆಸವಿತ ನೀರು ದುರ್ಬಲ ವಾಹಕ. ಆಸವಿತ ನೀರಿಗೆ ಉಪ್ಪು ಸೇರಿಸಿದಾಗ ಅದು ಉತ್ತಮ ವಾಹಕವಾಗುತ್ತದೆ. ನಿಂಬೆ ರಸದಲ್ಲಿ ವಿದ್ಯುತ್ ಬಲ್ಬ್ ಬೆಳಗುತ್ತಿದೆ. ಇದರಿಂದ ಅದು ವಿದ್ಯುತ್ತಿನ ಉತ್ತಮ ವಾಹಕ.
ಜೇನುತುಪ್ಪದಲ್ಲಿ ವಿದ್ಯುತ್ ಬಲ್ಬ್ ಬೆಳಗುವುದಿಲ್ಲ. ಆದ್ದರಿಂದ ಜೇನುತುಪ್ಪವು ವಿದ್ಯುತ್ ದುರ್ಬಲ ವಾಹಕವಾಗಿದೆ. ನಲ್ಲಿ ನೀರಿನಲ್ಲಿ ವಿದ್ಯುತ್ ಬೆಳಗುತ್ತದೆ. ನಲ್ಲಿ ನೀರು ವಿದ್ಯುತ್ ವಾಹಕವಾಗಿದೆ. ಉತ್ತಮ ವಿದ್ಯುದ್ವಾಹಕ. ಆಸವಿತ ನೀರು ವಿದ್ಯುತ್ತಿನ ದುರ್ಬಲ ವಾಹಕವಾಗಿದೆ. ವಿದ್ಯುತ್ ಬಲ್ಬ್ ಬೆಳಗುವುದಿಲ್ಲ.